ಶ್ರೀಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿದ್ದು ಯಾಕೆ? ಶ್ರೀಕೃಷ್ಣನ ನಿಜವಾದ ತಂದೆ ಯಾರು? ಶ್ರೀಕೃಷ್ಣ ಹುಟ್ಟಿದಾಗ ನಡೆದ ರೋಮಾಂಚನಕಾರಿ ವಿಷಯವಾದರೂ ಏನು? ಅಷ್ಟಕ್ಕೂ ಮಹಾವಿಷ್ಣು ಶ್ರೀಕೃಷ್ಣ ಅವತಾರದಲ್ಲಿ ಹುಟ್ಟಿದ್ದಾದರೂ ಯಾಕೆ? ಈ ಎಲ್ಲ ವಿಷಯಗಳ ಕುರಿತು ಎಳೆಯಾಗಿ ತಿಳಿದುಕೊಳ್ಳೋಣ ಇವತ್ತಿನ ಇನ್ಸೈಟ್ ಟ್ರಸ್ಟ್ ಸ್ಪೆಷಲ್ನಲ್ಲಿ. ಕಂಸನ ದುರಾಡಳಿತ ಮತ್ತು ಆಕಾಶವಾಣಿ. ದ್ವಾಪರ ಯುಗದಲ್ಲಿ ಮಥುರೆಯನ್ನು ಕಂಸ ಎಂಬ ಕ್ರೂರ ರಾಜನು ಆಳುತ್ತಿದ್ದನು. ಕಂಸ ತನ್ನ ದುರಾಡಳಿತದಿಂದ ಜನರನ್ನ ಪ್ರತಿದಿನವೂ ಕೂಡ ವಿವಿಧ ರೀತಿಯಲ್ಲಿ ಹಿಂಸೆಗೊಳಿಸುತ್ತಿದ್ದ. ದೇವಕಿಯ ಮದುವೆ ವಸುದೇವನ ಜೊತೆ ಆಗುವ ಸಂದರ್ಭದಲ್ಲಿ ಆಕಾಶವಾಣಿಯೊಂದು ಕಂಸನಿಗೆ ಎಚ್ಚರಿಕೆ ನೀಡಿತು. ದೇವಕಿಯ 8ನೇ ಮಗ ನಿನ್ನ ಸಾವಿಗೆ ಕಾರಣನಾಗುವನು ಎಂದು ಎಚ್ಚರಿಕೆಯ ಧ್ವನಿಯೊಂದು ಕೇಳಿಸುತ್ತದೆ. ಈ ಭವಿಷ್ಯವಾಣಿಯಿಂದ ಭಯಗೊಂಡ ಕಂಸನು ದೇವಕಿ ಮತ್ತು ವಸುದೇವರನ್ನು ತಕ್ಷಣವೇ ಸೆರೆಮನೆಯಲ್ಲಿ ಬಂಧಿಸುತ್ತಾನೆ. ಅವರಿಗೆ ಮಕ್ಕಳು ಜನಿಸಿದ ತಕ್ಷಣವೇ ಕೊಂದು ಬಿಡುತ್ತಿದ್ದನು. ಆದರೆ ದೇವಕಿಯ 8ನೇ ಮಗ ಶ್ರೀಕೃಷ್ಣನಾಗಿದ್ದಾನೆಂದು ಅವನಿಗೆ ತಿಳಿದಿರಲಿಲ್ಲ. ಕೃಷ್ಣನ ಜನನ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿಯಂದು ಭಯಂಕರ ಮಳೆಗಾಲದ ಮಧ್ಯರಾತ್ರಿಯಲ್ಲಿ ದೇವಕಿ ವಸುದೇವರಿಗೆ ಶ್ರೀಕೃಷ್ಣ ಜನಿಸುತ್ತಾನೆ. ಆಗ ದೈವಿಕ ಶಕ್ತಿಯಿಂದ ಸೆರೆಮನೆಯ ಕಾವಲುಗಾರರೆಲ್ಲರೂ ಗಾಢ ನಿದ್ರೆಗೆ ಜಾರಿರುತ್ತಾರೆ ಮತ್ತು ಸೆರೆಮನೆಯ ಎಲ್ಲಾ ಬೀಗಗಳು ತಾವಾಗಿಯೇ ತೆರೆದುಕೊಂಡಿರುತ್ತವೆ. ವಿಷ್ಣುವಿನ ಅವತಾರವಾದ ಕೃಷ್ಣನ ರಕ್ಷಣೆಗಾಗಿ ದೈವಿಕ ಶಕ್ತಿಗಳು ಕೆಲಸ ಮಾಡಿದವು. ವಸುದೇವನು ಭಯದಿಂದ ಶ್ರೀಕೃಷ್ಣನನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಬುಟ್ಟಿಯಲ್ಲಿ ಕೃಷ್ಣನನ್ನು ಇಟ್ಟುಕೊಂಡು ಗೋಕುಲಕ್ಕೆ ತೆರಳುತ್ತಾನೆ. ಆದರೆ ಆಗ ಯಮುನಾ ನದಿಯು ತೀವ್ರವಾಗಿ ಉಕ್ಕಿ ಹರಿಯುತ್ತಿತ್ತು. ಆದರೆ ಶೇಷನಾಗ ಅಂದರೆ ವಿಷ್ಣುವಿನ ಸರ್ಪವು ಕೃಷ್ಣನಿಗೆ ರಕ್ಷಣೆಯಾಗಿ ತನ್ನ ಹೆಡೆಯನ್ನು ಬಿಚ್ಚಿ ಛತ್ರಿಯಂತೆ ಹಿಡಿದು ಯಮುನಾ ನದಿಯಿಂದ ದಾರಿ ಮಾಡಿಕೊಟ್ಟಿತು. ಗೋಕುಲದಲ್ಲಿ ಕೃಷ್ಣನ ಬಾಲ್ಯ. ಗೋಕುಲದಲ್ಲಿ ನಂದಗೋಪಾಲ ಮತ್ತು ಯಶೋದೆಯರು ಕೃಷ್ಣನನ್ನು ತಮ್ಮ ಮಗನಂತೆ ಸಲಹಿದರು. ಅದೇ ರಾತ್ರಿ ಯಶೋದೆಗೆ ಜನಿಸಿದ ಹೆಣ್ಣು ಮಗುವನ್ನು ವಸುದೇವ ತೆಗೆದುಕೊಂಡು ಮಥುರೆಗೆ ತೆರಳಿದನು. ಕಂಸನಿಗೆ ಈ ಮಗು ದೇವಕಿಯ 8ನೇ ಮಗುವೆಂದು ತಿಳಿದು ಅದನ್ನು ಕೊಲ್ಲಲು ಯತ್ನಿಸಿದಾಗ ಆ ಮಗು ದೇವಿ ದುರ್ಗೆಯ ರೂಪವಾಗಿ ಮಾರ್ಪಟ್ಟು ಕಂಸನಿಗೆ ಎಚ್ಚರಿಕೆ ನೀಡಿತು. ನಿನ್ನ ಸಾವಿಗೆ ಕಾರಣನಾದವನು ಈಗಾಗಲೇ ಗೋಕುಲದಲ್ಲಿದ್ದಾನೆ. ಕೃಷ್ಣ ಗೋಕುಲದಲ್ಲಿ ಬೆಳೆದು ತನ್ನ ಲೀಲೆಗಳಿಂದ ಎಲ್ಲರ ಹೃದಯವನ್ನು ಗೆದ್ದ. ಅವನ ತುಂಟಾಟ, ಬೆಣ್ಣೆ ಕದಿಯುವುದು, ಗೋಪಿಕೆಯರ ಜೊತೆ ಆಟ ಮತ್ತು ರಾಕ್ಷಸರಾದ ಪೂತನಿ, ತೃಣಾವರ್ತ, ಬಕಾಸುರ ಮುಂತಾದವರನ್ನು ಸಂಹರಿಸಿದ ಕಥೆಗಳು ಪ್ರಸಿದ್ಧವಾದವು. ಕೃಷ್ಣನ ಬಾಲಲೀಲೆಗಳು ಗೋಕುಲದ ಜನರಿಗೆ ಆನಂದ ಮತ್ತು ಅಲ್ಲಿನ ಜನರ ರಕ್ಷಣೆಯನ್ನು ಕಾಪಾಡುತ್ತಿದ್ದನು. ಇನ್ನುಳಿದಂತೆ ಕಂಸನ ಸಂಹಾರ. ಕೃಷ್ಣ ಬೆಳೆದಂತೆ ಕಂಸ ತನ್ನ ಸಾವಿಗೆ ಕಾರಣನಾದವನು ಕೃಷ್ಣನೆಂದು ತಿಳಿದ. ಅವನು ಕೃಷ್ಣನನ್ನು ಕೊಲ್ಲಲು ಹಲವು ಯತ್ನಗಳನ್ನು ಮಾಡಿದ. ಆದರೆ ಕೃಷ್ಣ ತನ್ನ ದೈವಿಕ ಶಕ್ತಿಯಿಂದ ಎಲ್ಲ ರಾಕ್ಷಸರನ್ನು ಸಂಹರಿಸಿದ. ಕೊನೆಗೆ ಕಂಸ ಕೃಷ್ಣನನ್ನು ಮಥುರೆಗೆ ಕರೆಸಿ ಕುಸ್ತಿ ಪಂದ್ಯದಲ್ಲಿ ಕೊಲ್ಲಬೇಕೆಂದು ಸಿದ್ಧ ಮಾಡಿಕೊಳ್ಳುತ್ತಾನೆ. ಆದರೆ ಕೃಷ್ಣ ತನ್ನ ಸಹೋದರ ಬಲರಾಮನ ಜೊತೆಗೆ ಕಂಸನನ್ನು ಮತ್ತು ಅವನ ಸೈನ್ಯವನ್ನು ಸಂಹರಿಸಿ ಮಥುರೆಯನ್ನು ಕಂಸದ ಕ್ರೂರ ಆಡಳಿತದಿಂದ ಮುಕ್ತಿಗೊಳಿಸಿದ. ಜನ್ಮಾಷ್ಟಮಿಯ ಆಚರಣೆ. ಈ ದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯಾಗಿ ಆಚರಿಸಲಾಗುತ್ತದೆ. ಭಕ್ತರು ಉಪವಾಸವಿರುತ್ತಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಮತ್ತು ಕೃಷ್ಣನ ಲೀಲೆಗಳನ್ನು ಸ್ಮರಿಸುತ್ತಾರೆ. ದಹಿ ಹಂಡ ಅಂದರೆ ಕುಂಬಳಕಾಯಿಯನ್ನು ಒಡೆಯುವ ಆಚರಣೆ ಮತ್ತು ಭಕ್ತಿ ಗೀತೆಗಳ ಗಾಯನವು ಈ ಉತ್ಸವದ ವಿಶೇಷತೆಯಾಗಿದೆ. ಕೃಷ್ಣನ ಜನ್ಮದಿನವು ಧರ್ಮ, ಭಕ್ತಿ ಮತ್ತು ಸತ್ಯದ ಗೆಲುವನ್ನು ಸಂಕೇತಿಸುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದ.